ನಾನು ಬೆಳಗ್ಗೆ 7 ಗಂಟೆ ಆಗಿತ್ತು, ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಗ್ರೀನ್ ಸೀನ್ರಿ ಈ ಥರ ನೋಡಬೇಕು, ಮೈಂಡ್ ಫ್ರೆಶ್ ಆಗಿರುತ್ತೆ. ನನಗೆ ಒಂದೊಂದ್ಸತಿ ಬಿಸಿನೀರು ಕುಡಿತೀನಿ, ಒಂದೊಂದ್ಸತಿ ಇಷ್ಟ ಆದರೆ ಟೀ ಮಾಡ್ಕೊಳ್ತೀವಿ. ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆಯಲ್ಲ ಫ್ರೆಂಡ್ಸ್, ಹಾಗಾಗಿ ಮಕ್ಕಳು ಓದ್ಕೋತಾ ಇದ್ದಾರೆ. ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಪರವಾಗಿಲ್ಲ, ನಾನು ಮಾಡ್ಕೊಳ್ತೀನಿ. ಇದು ಬಂದುಬಿಟ್ಟು ಫ್ರೆಂಡ್ಸ್ 2 to 3 ಇಯರ್ಸ್ ಆಯಿತು ನಾನು ಯೂಸ್ ಮಾಡ್ತಾಯಿದ್ದು. ತುಂಬ ಚೆನ್ನಾಗಿದೆ, ನೆಲ ಒರೆಸೋದು. ಅಮೆಝಾನಲ್ಲಿ ತೊಗೊಂಡಿದ್ದು. ಪೂಜೆ ಮಾಡಿ ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಮಜ್ಜಿಗೆ ಅಂಬ್ರ ಮಾಡಬೇಕು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಿಕ್ಸರಲ್ಲಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ರಾಕ್ ಸಾಲ್ಟ್ನ ಹಾಕಿಬಿಟ್ಟು ತರಿಯಾಗಿ ರುಬ್ಕೊಂಡು ಇಟ್ಕೊಳ್ತೀನಿ. ಇದು ಯಾವುದು ಒಗ್ಗರಣೆಗಾದರೂ ಕೂಡ ಹಾಕ್ಕೊಳ್ಳೋಕ್ಕೆ ಬೇಗ ಈಸಿ ಆಗಿಬಿಡುತ್ತೆ ಹೆಚ್ಕೊಳ್ಳೋ ಬದಲು. ಸೊ ಇಲ್ಲಿ ಮಜ್ಜಿಗೆ ತೆಗ್ದಿದ್ನಲ್ವ, ಸೊ ಮಜ್ಜಿಗೆಗೆ ಸ್ವಲ್ಪ ಚಿಟಿಕೆ ಅರಿಶಿನ 1 ಸ್ಪೂನಷ್ಟು ಹಾಕಿಬಿಟ್ಟು ಅದಕ್ಕೆ ಮತ್ತು ರಾಕ್ ಸಾಲ್ಟ್ ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ಬೇಕಿದ್ದರೆ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಮಜ್ಜಿಗೆ, ಇದಕ್ಕೆ ನಾವು ಏನು ಮಾಡಬೇಕು, ಸ್ವಲ್ಪ ಸಕ್ಕರೆ ಕೂಡ ಹಾಕಿಬಿಟ್ರೆ ಅದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಹುಳಿ. ಸೊ ಹಾಗಾಗಿ ನಾನು ಸ್ವಲ್ಪ ಸಕ್ಕರೆ ಮತ್ತು ರಾಕ್ ಸಾಲ್ಟ್ ಎರಡೂ ಕೂಡ ಹಾಕ್ಕೊಂಡಿದ್ದೀನಿ. ಇದರ ನಂತರ ನಾನೇನು ಮಾಡ್ತೀನಿ ಅಂದರೆ ಇದಕ್ಕೆ ಹಸೆ ಕಡಲೆ ಹಿಟ್ಟು ಅಂತಾರಲ್ವ, ಗ್ರಾಮ್ ಫ್ಲೋರು, ಸೊ ಅದನ್ನು 2 ಸ್ಪೂನಷ್ಟು ಹಾಕ್ಕೊಳ್ತೀನಿ. ಗಟ್ಟಿ ಮಜ್ಜಿಗೆ ಇದ್ದರೆ 1-2 ಸ್ಪೂನ್ ಸಾಕಾಗುತ್ತೆ. ತಿಳಿ ಮಜ್ಜಿಗೆ ಇದ್ದರೆ ಇನ್ನೊಂದು 1 ಸ್ಪೂನ್ ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ನಾನು ಒಂದು ಗಟ್ಟಿ ಮಜ್ಜಿಗೆ ಇತ್ತು, ಮೇಲಿಂದ ನೀರೇನಿದೆಯಲ್ಲ ಅದನ್ನೆಲ್ಲ ಬಸ್ಕೊಂಡಿದ್ದೆ. ಸೊ ಹಾಗಾಗಿ ಇದಕ್ಕೆ 1-2 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಬಿಟ್ಟು ಇದನ್ನು ಕಲಿಸ್ಕೊಂಬಿಡ್ಬೇಕಾಗತ್ತೆ. ಕಲಿಸ್ಕೊಂಬಿಟ್ಟು ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕಿ ಇದಕ್ಕೆ ಚಿಟಪಟ ಅಂದ ತಕ್ಷಣ ಮತ್ತು ಕರಿಬೇವು, ಜೀರಿಗೆ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ನಾನು ಕಲ್ಲಲ್ಲಿ ಕುಟ್ಕೊಂಡಿದ್ದೆ, ಸೊ ಅದನ್ನೇ ಹಾಕಿದ್ದೀನಿ. ಇದನ್ನು ಹಾಕ್ಕೊಂಬಿಟ್ಟು ರುಬ್ಕೊಂಡಿರೋ ಹಸಿಕಾಯಿ ಪೇಸ್ಟ್ ಇತ್ತಲ್ವ, ಅದನ್ನು 1-2 ಸ್ಪೂನ್ ಹಾಕ್ಕೋಬೇಕು. ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳೋದು, ಎಷ್ಟು ಖಾರ ತಿಂತಾರೆ ಮನೇಲಿ ಅದನ್ನು ನೋಡ್ಕೊಂಬಿಟ್ಟು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಡಿರೋ ಮಜ್ಜಿಗೆ ಮತ್ತು ಕಡಲೆ ಹಿಟ್ಟು ಏನಿತ್ತಲ್ವ, ಸೊ ಅದನ್ನು ಇದಕ್ಕೆ ಹಾಕ್ಕೊಂಬಿಟ್ಟು ಇದನ್ನು ನೀಟಾಗಿ ಕೈ ಆಡಿಸ್ಕೊಬೇಕು. ಇದು ಚೆನ್ನಾಗಿ ಕುದಿಬೇಕು, ಅಂದರೆ ಹಸಿ ವಾಸನೆ ಆವಾಗಲೇ ಹಸಿಕಾಯ್ದು ಹಾಕಿದ್ವಿ ಅದನ್ನು ಎಲ್ಲ ಹುರ್ಕೊಂಡಿರ್ತೀವಲ್ವ, ಈಗ ಮತ್ತೆ ಚೆನ್ನಾಗಿ ಕುದಿಬೇಕು. ಚೆನ್ನಾಗಾಗುತ್ತಾ? ಕಾಲೋನಿನಲ್ಲಿ ಇವಾಗ ಸೇಫ್ಟಿ ಮೆಷರ್ಸ್ ಅಂತ ಒಂದು ಮೀಟಿಂಗ್ ನಡೀತಾ ಇದೆ. ಸೊ ಆ ಸೆಮಿನಾರಿಗೆ ಹೋಗ್ತಾ ಇದ್ದೆ. ಸೇಫ್ಟಿ ಮೆಷರ್ಸ್ ಎಲ್ಲ ಏನು ಅಂತ ಹೇಳ್ತಾ ಇದ್ರು. ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಸೊ ಅವ್ರಿಗೆ ಎಜುಕೇಟ್ ಮಾಡೋಕ್ಕೋಸ್ಕರ. ಹಾಗೆಯೇ ಆಮೇಲೆ ಅದಕ್ಕೆ ರೆಗ್ಯುಲೇಟ್ರ್ ಕೂಡ ತೊಗೊಂಡು ಬಂದಿದ್ರು, ಸೂರ್ಯ ಕಂಪ್ನಿದು. ಎಲ್ಲರೂ ಚೆನ್ನಾಗಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ಥ್ಯಾಂಕ್ಸ್. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ